ಮಹಾನಗರ ಪಾಲಿಕೆ ಯಾಕೆ ಆಗ್ಬೇಕಂದ್ರ ಡೆವಲಪ್ಮೆಂಟ್ 1 ಕೋಟಿ ರೊಕ್ಕ ಬಂದ್ರ 80 ಲಕ್ಷ ರೂಪಾಯಿ ಹುಬ್ಳಿ, 20 ಲಕ್ಷ ರೂಪಾಯಿ ಇಲ್ಲೇ. ಒಂದೇದ್ದು. ಎರಡನೇದ್ದು ಒಂದು ಬಸ್ ಸರ್ಟಿಫಿಕೇಟ್ ಇರ್ಬೋದು, ಒಂದು ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಅದು ಸಿಗುದಿಲ್ಲ, ಹುಬ್ಳಿಗೆ ಹೋಗ್ಬೇಕು. ಆಮೇಲೆ ಮುನ್ಸಿಪಲ್ ಕಮಿಷನರ್ ಏನದನಲ್ಲ, ವಾರಕ್ಕೆ 2 ದಿನ ಸಿಗ್ತಾರ ಬಿಡ್ತಾರ ಗೊತ್ತಿಲ್ಲ. ಎಲ್ಲ ರಿಟೈರ್ಡ್ ಜನರಿಗೆ ಅನಾನುಕೂಲ ಐತಿ. ಪ್ರತ್ಯೇಕ ಪಾಲಿಕೆ ಆದ್ರೆ ನಮಗೇನ್ ಅನುಕೂಲ ಆಗ್ಬೇಕು ಎಲ್ಲ ಆಗೈತಿ. ಈಗಾಗಲೇ ನಮ್ಗಿಂತ ಸಣ್ಣದ ಬಿದರ್ ಆಗೈತಿ. ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಗತಿಯಿಂದ 5 ಮಾಡಿದ್ರು. ಇದಕ್ ಮಾಡಕ್ ಏನ್ ಹೋಗ್ತೈತಿ? ಆದಷ್ಟು ಕೂಡಲೇ ಗವರ್ನರ್ ಸಹಿ ಮಾಡಿಬಿಟ್ರೆ 30ಕ್ಕೆ ಧಾರವಾಡ ಬಂದು ಅವ್ನ್ ಕ್ಯಾನ್ಸಲ್ ಆಕೈತಿ. ಇಲ್ಲ ಅಂದ್ರೆ ಧಾರವಾಡ ಬಂದು ಸಂಪೂರ್ಣ ಆಕೈತಿ. ಗವರ್ನರ್ ಸಹಿ ಮಾಡೋ ಮಠ ಇದು ನಿಲ್ಲುವುದಿಲ್ಲ. ಇವತ್ತು 7ನೇ ವಾರ್ಡಿನ ಸಮಸ್ತ ನಾಗರಿಕರು ನಮ್ಮ ಕಾರ್ಪೊರೇಟ್ ದೀಪ ನೀರ್ಲಕಟ್ಟಿ, ಅವ್ರ ಯಜಮಾನರ ಸಂತೋಷ್ ನೀರ್ಲಕಟ್ಟಿ, ಪಂಚಗಾರ ಸಂಘದ ಅಧ್ಯಕ್ಷ ಆದ ಸುಭಾಷ್ ಚಲವಡಿ, ನಮ್ಮ ಆನಂದ್ ಸಿಂಗನಾಥ, ರೈತರು ಎಲ್ಲ, ಆಟೋ ಸಂಘದವರು, ಕೂಲಿಕಾರರು ಎಲ್ಲರೂ ಕೂಡ್ಕೊಂಡು ಇವತ್ತ 7ನೇ ವಾರ್ಡಿನಿಂದ ಮೆರವಣಿಗೆ ಮುಖಾಂತರ ಪ್ರತ್ಯೇಕ ಮಹಾನಗರ ಸತ್ಯ ಶೋಧನ ಅಲ್ಲಿ ಹೋಗಿ ಕಾರ್ಪೊರೇಷನ್ ಮುಂದೆ ಹೋಗಿ ನಮ್ದೊಂದು ಟೆರಾವ್ ಕೊಟ್ಟು ಮನವಿ ಅರ್ಪಿಸಿ ನಾವ್ ಇದನ್ನ ಆಗ್ಲೇಬೇಕಂತೇಳಿ ಅಲ್ಲಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂತ್ಕೊತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾ ಈಗಾಗಲೇ 3ನೇ ದಿನ ಉಪವಾಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ನಮ್ಮ ದಾಡ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ 7ರ ನಮ್ಮ ನಾಗರಿಕರ ಸಮಸ್ತ ನಮ್ಮ ಧಾರವಾಡದ, ಆಮೇಲೆ ಎಲ್ಲ ರೈತರು ಹಾಗೂ ಯುವಕರು, ನಮ್ಮ ಹಿರಿಯರು ಇವತ್ತು ನಮ್ಮ ಒಂದು ವಾರ್ಡ್ 7 ನಂಬರ್ಲಿಂದ ಒಂದು ಪ್ರತಿಭಟನೆಗೆ ನಾವು ಹೊಂಟೇವಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಏನಲ್ಲಿ ವೇದಿಕೆ ಇದೆಯಲ್ಲ, ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಅನ್ನೋ ಕಾರಣಕ್ಕಾಗ ಇವತ್ತೆಲ್ಲರೂ ನಮ್ಮ ಜೊತೆ ಸೇರಿ ಧಾರವಾಡ ಸಂಬಂಧ ನಾವು ಫೈಟ್ ಮಾಡ್ತೇವೆ ಅಂತ ಹೊಂಟೇವಿ. ಅಂದ್ರೆ ಈಗ ಹುಬ್ಳಿ ಧಾರವಾಡ ಹೆಂಗೈತೆ ಅಂತಂದ್ರ ಇವತ್ತಿನ ನಮ್ಮ ಮೆರವಣಿಗೆ ಯಾವ ತರ ಅಂತಂದ್ರ, ನಮ್ದು ಭಾಗ ಇರೋದು ರೈತರ ಭಾಗ. ಸೊ ನಮ್ಮಲ್ಲಿ ಚಕಡಿ ಆಗಿರ್ಬೋದು, ಆಮೇಲೆ ಒಂದು ರೈತರ ಒಂದು ಶಾಲ್ ಅಂತಂದ್ರೆ ಗ್ರೀನ್ ಕಲರ್ ಟವಲ್ ಆಗಿರ್ಬೋದು, ಈ ತರ ನಾವು ಧರಿಸ್ಕೊಂಡು ಎತ್ತಿನ ಚಕಡಿ ಮುಖಾಂತರ ಎಲ್ಲರನ್ನು ಕರ್ಕೊಂಡು ಹೊಂಟೇವಿ. ನೋಡ್ರಿ, 30ನೇ ತಾರೀಕಿನ ಮಟ್ಟ ಟೈಮ್ ಕೊಟ್ಟೇವಿ. 30ನೇ ತಾರೀಕಿನ ಮಟ್ಟನು ಆಗ್ಲಿಲ್ಲ ಅಂತಂದ್ರೆ 30ಕ್ಕೂ ಬಂದ್ ಮಾಡ್ತೇವೆ ಅಂತ ಹೇಳೇವಿ. ಈಗ ಆಲ್ರೆಡಿ ನಾವು ಸ್ಟೇಟ್ಮೆಂಟ್ ಕೊಟ್ಟೇವಿ. 30 ಆದ್ರೂ ಕೂಡ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಅಲ್ಲೇ ನಾವು ಕುಂತು ಧರಣಿ ಮಾಡ್ತೇವೆ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ಆಗುವವರೆಗೇನು ಇವತ್ತಿನ ದಿವಸ ನಾವು ಧಾರವಾಡ ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ 7ನೇ ವಾರ್ಡಿನ ಪರವಾಗಿ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು ಎಲ್ಲರೂ ಆಗಮಿಸಿ ಇವತ್ತಿನ ದಿವಸ ಇದೊಂದು ನಮ್ಮ ಹೋರಾಟಕ್ಕೆ ಬೆಂಬಲ. 24ನೇ ತಾರೀಕು ನಮಗೆ ಇವತ್ತು ಈ ವೇದಿಕೆಯಿಂದ ನಮಗೆ ನಿಮ್ಮ ವಾರ್ಡಿಂದ ನಿಮಗೆ ಹೋರಾಟಕ್ಕೆ ನೀವೆಲ್ಲ ಜನ ಬೆಂಬಲ ಕೊಡ್ಬೇಕಂತ ಹೇಳಿದ ಮ್ಯಾಗ ನಾವು ಎಲ್ಲ ಹಿರಿಯರು, ಆಮೇಲೆ ನಮ್ಮಲ್ಲಿರುವಂಥ ರೈತರು, ಯುವಕರು, ಕಾರ್ಮಿಕರು ಎಲ್ಲರೂ ಕೂಡ ಮಾತಾಡಿಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಓಣಿಯೊಳಗೆ ಹಿಂಗೆಲ್ಲ ವಿಷಯ ಅಂತ ಹೇಳಿದ ಮ್ಯಾಗ ಎಲ್ಲ ಸ್ವಯಂ ಪ್ರೇರಿತವಾಗಿ ಯಾವ ಪಕ್ಷ ಇಲ್ದನ BJP ಆಯ್ತು, ಕಾಂಗ್ರೆಸ್ ಆಯ್ತು, ಯಾವ JDS ಆಯ್ತು, ಯಾವುದೂ ಇಲ್ಲ ಅಲ್ಲದನ್ನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನಮ್ಮ ಈ ಬೆಂಬಲಕ್ಕಂತಂದ್ರೆ ಬಂದರು. ಅದಕ್ಕೆ ರೈತರನ್ನು ಎತ್ತು ಚಕಡಿ ತೊಗೊಂಡು ಬಂದ್ವಿ. ಇದನ್ನ ಆಗ್ಬೇಕನ್ನೋಂಥ ಉದ್ದೇಶಕ್ಕೆ ನಾವೆಲ್ಲ ಹೇಳಿದ್ವಿ. ಯಾವ ರೀತಿ ಏನಾಗತ್ತೈತಿ, ಏನು ತೊಂದರೆ ಆಗತ್ತೈತಿ ಅಂತ ಹೇಳಿದ ಮ್ಯಾಗ ಬರುವಂಥ ಅನುದಾನದೊಳಗೆ 90% ಹುಬ್ಬಳ್ಳಿಗೆ ತೊಗೊಂಡು ಬೇರೆ 10% ಅದು ಮುಗಿತುಪ್ಪ ಹೊರಸಂಗ ಆ ರೀತಿ ನಮಗೊಂದು ಅನುದಾನ ಕೊಡುವಂಥದ್ದು ನಮ್ಗೆ ಅನ್ಯಾಯ ಆಗತ್ತಿದ್ದಕ್ಕೆ ನಾವು ಇದನ್ನ ನಮ್ಮ MLA ಇವರಿಗೆ ಹೇಳಿದ್ವಿ. ಆವಾಗಿನ ಟೈಮ್ದಾಗ ನಮ್ಮ MLA ಅವರು ಈ ವಿಷಯನ ನಾವು ಅವರದನ್ನ ಮನಸ್ಸಿನ ಮೇಲೆ ತಗೊಂಡು ಅವ್ರೇನ್ ಮಾಡಿದ್ರೆ ಎಲ್ಲ ಆಫೀಸರ್ಸಿಗೆ ಹೇಳಿದ್ರು, ಅವ್ರ ಕಡೆ ಚರ್ಚೆ ಮಾಡಿದ್ರು. ಇದು ಈ ರೀತಿ ಏನಾಗತ್ತೈತಿ ಅಂತೆಲ್ಲ ಕೇಳಿದ ಮ್ಯಾಗ ಅವ್ರ ಹೌದು ಇದು ಹೆಚ್ಚಿನ ಪರ್ಸೆಂಟೇಜ್ ಅಲ್ಲೇ ಹೊಂಟಿದ್ದಕ್ಕಂತಂದು ಹೇಳಿದ ಮ್ಯಾಗ ಅವರು ಧಾರವಾಡಕ್ಕೆ ಆದ್ರಂದ್ರೆ ಏನೇನು ಅನುಕೂಲ ಆಕೈತೆ ಅನ್ನೋದಕ್ಕೆ ಅವ್ರ ಸ್ವತಃ ತಾವ ಆಫೀಸ್ ಟು ಆಫೀಸು, ಟೇಬಲ್ ಟು ಟೇಬಲ್ ಅಡ್ಡಾಡಿ ಕ್ಯಾಸ್ ತಾವ ಇದನ್ನ ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಇದನ್ನ ಮನಸ್ಸಿನ ಮೇಲೆ ತಗೊಂಡು ಇದನ್ನ ಅಧಿವೇಶನದಾಗ ಆಯ್ತು, ಆಮೇಲೆ ಕ್ಯಾಬಿನೆಟ್ನಾಗ ಮಾತಾಡಿಸಿ ಇದನ್ನ ಅನುಮೋದನೆ ಇದು ಮಾಡಿಕೊಂಡು ಸರ್ಕಾರದ ಹಂತದಾಗ ಇದನ್ನ ಗೆಜೆಟು ಆಯ್ತು, ಎಲ್ಲ ಆಯ್ತು. ಅದಾದ ನಂತರ ಹೊಳ್ಳಿ ಇನ್ನೇನು ರಾಜ್ಯಪಾಲರದಾಗ ಹೋಗಿ ಸಹಿ ಆಗ್ಬೇಕನ್ನೋಂಥದ್ದು ಟೈಮ್ದಾಗ ಅಲ್ಲಿ ಕಾಣದ ಕೈಗಳು ತಡೆ ಹಿಡಿದು